ಲಯನ್ ಟಿವಿ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ. ರಾಜ್ಯದಲ್ಲಿ ಉಪಚುನಾವಣೆ ಸವಾಲು ಎದುರಾಗಿದೆ. ಈಗ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ 2 ಕ್ಷೇತ್ರದ ಗೆಲುವು ಅನಿವಾರ್ಯವಾಗಿದೆ. ಸರ್ಕಾರದ ಯುದ್ಧದ ಆಡಳಿತ ವಿರೋಧಿ ಅಲೆಯನ್ನ ಸಾಬೀತು ಮಾಡೋಕೆ ವಿಪಕ್ಷಗಳು ಹವಣಿಸ್ತಾ ಇರುವಂತಹ ಸಂದರ್ಭದಲ್ಲೇ ಕಾಂಗ್ರೆಸ್ ಸರ್ಕಾರ ಜನಾಭಿಪ್ರಾಯ ತನ್ನ ಪರವಾಗಿದೆ ಅನ್ನೋದಾಗಿ ಸಾಬೀತು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಕ್ಷೇತ್ರದ ಗೆಲುವು ಅನಿವಾರ್ಯವಾಗಿದೆ. ಹೀಗಾಗಿ ಪ್ರಭಾವಿ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಜವಾಬ್ದಾರಿ ಹಂಚಿಕೆಯನ್ನ ಮಾಡಿದ್ದಾರೆ. ಅಲ್ಪಸಂಖ್ಯಾತರ ಅಸಮಾಧಾನ ತಣಿಸುವಂತಹ ಜವಾಬ್ದಾರಿಯನ್ನ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ವಹಿಸಲಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 80,000ಕ್ಕೂ ಅಧಿಕ ಮುಸ್ಲಿಮರಿದ್ದಾರೆ. ಹಾಗಾಗಿ ಈಗ ಅವರ ಮತಗಳು ಈಗ ಬಹು ಮುಖ್ಯವಾಗಿವೆ. ಈ ನಿಟ್ಟಿನಲ್ಲಿ ಜಮೀರ್ಗೆ ಸಿಎಂ ಟಾಸ್ಕ್ ಅನ್ನ ನೀಡಿದ್ದಾರೆ. ಇನ್ನು ಒಳ ಮೀಸಲಾತಿ ಸಂಬಂಧ ದಲಿತ ಸಮುದಾಯದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಗೊಂದಲವನ್ನ ಬಗೆಹರಿಸುವ ಜವಾಬ್ದಾರಿಯನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ನೀಡಲಾಗಿದೆ. ಈ ಹಿಂದೆ ಶಿಗ್ಗಾಂವಿ ಉಪಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಪ್ರಮುಖ ಜವಾಬ್ದಾರಿ ನಿರ್ವಹಣೆ ಮಾಡಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಯಾಸಿನ್ ಖಾನ್ ಪಠಾಣ್ ಅವರ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಹೀಗಾಗಿ ಈ ಜವಾಬ್ದಾರಿಯು ಸತೀಶ್ ಅವರನ್ನೇ ಸಿದ್ದರಾಮಯ್ಯ ಅವರು ಅಖಾಡಕ್ಕಿಳಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸೂಚನೆಯ ಬೆನ್ನಲ್ಲೇ ಸಚಿವ ಜಮೀರ್ ಅಹಮದ್ ಖಾನ್ ದಾವಣಗೆರೆ ದಕ್ಷಿಣ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಮುಸಲ್ಮಾನ್ ನಾಯಕರು ಮುಖಂಡರನ್ನ ಒಗ್ಗೂಡಿಸಿ ಮಹತ್ವದ ಸಭೆಯನ್ನ ನಡೆಸಿದ್ದಾರೆ. ವಿಧಾನಸೌಧದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೆದಿದೆ. ಸಭೆಯಲ್ಲಿ ಶಾಸಕರಾದಂತಹ ಎನ್ಎ ಹ್ಯಾರಿಸ್, ಆಸಿಫ್ ಶೇಖ್, ರಿಜ್ವಾನ್ ಅರ್ಷದ್ ಮತ್ತು ಯಾಸಿರ್ ಖಾನ್ ಪಠಾಣ್, ತನ್ವೀರ್ ಸೇಠ್, ನಜೀರ್ ಅಹ್ಮದ್, ಅಬ್ದುಲ್ ಜಬ್ಬಾರ್ ಹಾಗೂ ಖನೀಜಾ ಫಾತಿಮಾ ಭಾಗಿಯಾಗಿದ್ರು. ಕೆಲವೊಂದು ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದೆ ಅಂತ ತಿಳಿದು ಬಂದಿದೆ. ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಸಭೆಯ ಫೋಟೋಗಳನ್ನ ಶೇರ್ ಮಾಡಿರುವಂತಹ ಜಮೀರ್ ಚುನಾವಣಾ ತಂತ್ರಗಾರಿಕೆಯ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಮಾರ್ಚ್ 23ರಂದು ಸಮರ್ಥ ಶಾಮನೂರು ನಾಮಪತ್ರ ಸಲ್ಲಿಕೆಯ ವೇಳೆ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಪ್ರಮುಖ ಮುಸ್ಲಿಂ ನಾಯಕರು ಕಾಣಿಸಿಕೊಂಡಿರಲಿಲ್ಲ. ಅದೀಗ ಸಿದ್ದರಾಮಯ್ಯ ಸೂಚನೆಯ ಮೇರೆಗೆ ಎಲ್ಲರೂ ಕೂಡ ಒಟ್ಟಾಗಿ ಕಾಣಿಸಿಕೊಂಡಿದ್ದಾರೆ. ಸದ್ಯ ಮುಸಲ್ಮಾನ್ ನಾಯಕರ ನಡೆ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಹಿಂದೂ ಟ್ರಂಪ್ ಕಾರ್ಡ್ ಬಳಸಿದ್ದಾರೆ ಅನ್ನೋ ಕಾಂಗ್ರೆಸ್ಸಿಗರ ಟೀಕೆಗಳಿಗೆ ಈಗ ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಖಡಕ್ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದಂತಹ ಚರಂತಿಮಠ್, ನಾನೆಲ್ಲೂ ಕೂಡ ಹಿಂದೂ ಗೆಲ್ಲಬೇಕು ಅಂತ ಹೇಳಿಲ್ಲ, ಬಿಜೆಪಿ ಗೆಲ್ಲಬೇಕು, ಇದು ಹಿಂದುತ್ವದ ಗೆಲುವಾಗಬೇಕಂತ ಹೇಳಿದ್ದೆ. ಅರ್ಥವನ್ನ ಅನರ್ಥ ಮಾಡಿಕೊಂಡು ಮಾತನಾಡೋರಿಗೆ ಏನು ಹೇಳೋದಕ್ಕೆ ಆಗತ್ತೆ. ನೀವು ಹಿಂದೂ ಅಲ್ಲ ಅಂತ ನಾವೆಲ್ಲಿ ಹೇಳಿದ್ವಿ? ಚುನಾವಣೆ ಬಂದಾಗ ಅವರು ಎಲ್ಲವನ್ನ ಬಳಸ್ತಾರೆ, ಬಳಿಕ ಏನ್ ಮಾಡಬೇಕು ಅದನ್ನೇ ಮಾಡ್ತಾರೆ ಅಂತ ಕುಟುಕಿದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಕಣ್ಣೀರ ಪಾಲಿಟಿಕ್ಸ್ ಬಗ್ಗೆ ಕೂಡ ವ್ಯಂಗ್ಯವಾಡಿದ್ರು. ಅದು ಒಂದು ಹಂತದವರೆಗೆ ಇದ್ರೆ ಒಳ್ಳೆಯದು. ಸುಮಾರು 6 ತಿಂಗಳ ಹಿಂದೆ ಆಗಿರುವಂತಹ ಘಟನೆಯನ್ನ ಈಗ ರಾಜಕೀಯವಾಗಿ ಬಳಸ್ಕೊಳ್ತಾ ಇರೋದ್ರಿಂದ ಜನರಿಗೆ ಏನ್ ಅನ್ಸುತ್ತೆ? ಸಿಎಂ ಅವರಿದ್ರೆ ಎಲ್ಲರ ಓಟನ್ನ ಅವರೇ ಹಾಕ್ತಾರೆ, ಅವರು ಬರ್ತಾರೆ, ಪ್ರಚಾರವನ್ನ ಮಾಡ್ತಾರೆ, ನಮ್ಮಲ್ಲೂ ಎಲ್ಲರೂ ಇದ್ದಾರೆ, ಜನರು ಕೂಡ ಬಹಳ ಹುಷಾರಿದ್ದಾರೆ, ದುಡ್ಡು ಕೊಟ್ರೆ ತೆಗೆದುಕೊಳ್ಳಿ, ಆದರೆ ಓಟನ್ನ ಬಿಜೆಪಿಗೆ ಹಾಕಿ ಅಂತ ಎಲ್ಲರಿಗೂ ಹೇಳಿದ್ದೇವೆ. ಹೀಗಂತ ನೋಟ್ ಪಾಲಿಟಿಕ್ಸ್ಗೆ ವೀರಣ್ಣ ಚರಂತಿಮಠ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಗಂಭೀರ ಆರೋಪವನ್ನ ಮಾಡಿದ್ರು. ದುಡ್ಡನ್ನ ಸೂಟ್ ಕೇಸ್ನಲ್ಲಿ ಅಲ್ಲ, ಗೋಣಿ ಚೀಲದಲ್ಲಿ ತರ್ತಾರೆ ಅಂತ ಗುಡುಗಿದ್ರು. ಕೇರಳದ ಮೆಪ್ಪಾಡಿ ಭೂಕುಸಿತದ ಸಂತ್ರಸ್ತರ ಪುನರ್ವಸತಿಗಾಗಿ ಈಗ ಕರ್ನಾಟಕ ಸರ್ಕಾರ ಹೆಚ್ಚುವರಿಯಾಗಿ ಕೋಟ್ಯಾಂತರ ರೂಪಾಯಿ ನೆರವನ್ನ ರಿಲೀಸ್ ಮಾಡಿದೆ. ಈಗ ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರಕ್ಕೆ ವಿಪಕ್ಷಗಳು ಕೇರಳ ಕೆಂಡವಾಗಿವೆ. ವಿಪಕ್ಷದ ನಾಯಕ ಆರ್ ಅಶೋಕ್ ಟ್ವೀಟ್ ಮೂಲಕ ಲೇವಡಿಯನ್ನ ಮಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿ ಪ್ರತಿನಿಧಿಸುವಂತಹ ವಯನಾಡು ಕ್ಷೇತ್ರಕ್ಕೆ 10 ಕೋಟಿ ರೂಪಾಯಿ ಹೆಚ್ಚುವರಿ ವಿಶೇಷ ಅನುದಾನ ನೀಡಿರುವಂತಹ ಕೇರಳ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಅಭಿನಂದನೆಗಳು. ಸಿದ್ದರಾಮಯ್ಯರಂತ ಹೃದಯ ವೈಶಾಲ್ಯ ಇರುವಂತಹ ಸಂವೇದನಾಶೀಲ ಮುಖ್ಯಮಂತ್ರಿ ಕರ್ನಾಟಕದಲ್ಲೂ ಇದ್ದಿದ್ರೆ ಎಲ್ಲಾ ಕ್ಷೇತ್ರಗಳಿಗೂ ಭರಪೂರ ಅನುದಾನ ಸಿಗ್ತಾ ಇತ್ತು. ಆದರೆ ನತದೃಷ್ಟ ಕನ್ನಡಿಗರು ಕೇರಳಂನಷ್ಟು ಅದೃಷ್ಟವಂತರಲ್ಲ ಬಿಡಿ. ನಮ್ಮದೇ ರಾಜ್ಯದಲ್ಲಿ ಕಸ ವಿಲೇವಾರಿ ಮಾಡುವ ಸಂಸ್ಥೆಗಳಿಗೆ ಈಗ ಸರ್ಕಾರಿ ನೌಕರರ ಸಂಬಳಕ್ಕೆ ಗುತ್ತಿಗೆದಾರರ ಬಾಕಿ ಪಾವತಿ ಮಾಡೋಕೆ ಹಣವಿಲ್ಲ. ಸರ್ಕಾರಿ ಶಾಲೆಗಳ ದುರಸ್ತಿಗೆ ಈಗ ಸರಿಯಾದಂತಹ ಸಮಯಕ್ಕೆ ಮಕ್ಕಳ ಪಠ್ಯಪುಸ್ತಕ, ಯೂನಿಫಾರ್ಮ್, ಶೂ, ಸಾಕ್ಸ್ ನೀಡೋಕೆ ದುಡ್ಡಿಲ್ಲ. ಆಸ್ಪತ್ರೆಗಳಲ್ಲಿ ಔಷಧಿಗಳಿಲ್ಲ. ಸ್ಕ್ಯಾನಿಂಗ್ ಸೇವೆ ಒದಗಿಸುವ ಕಂಪನಿಗಳ ಬಿಲ್ ಪಾವತಿಗೆ ಹಣವಿಲ್ಲ. ಶಾಸಕರಿಗೆ ಅನುದಾನವಿಲ್ಲ. ರಾಜ್ಯದ ಹಣಕಾಸು ಪರಿಸ್ಥಿತಿಯೇ ಇಷ್ಟು ಚಿಂತಾಜನಕವಾಗಿರುವಾಗ ಈಗ ಹೈಕಮಾಂಡ್ ನಾಯಕರನ್ನ ಮೆಚ್ಚಿಸಿ ಕುರ್ಚಿ ಉಳಿಸಿಕೊಳ್ಳುವ ಸಲುವಾಗಿ ನೆರೆ ರಾಜ್ಯಕ್ಕೆ 10 ಕೋಟಿ ರೂಪಾಯಿ ಹೆಚ್ಚುವರಿ
ಹೆಚ್ಚುವರಿ ನೆರವು ನೀಡಿರುವಂತಹ ಸಿದ್ದರಾಮಯ್ಯನವರ ನಿರ್ಲಜ್ಜತೆಗೆ ಈಗ ಬಂಡತನಕ್ಕೆ ಅವರೇ ಸಾಟಿ ಅಂತ ಆರ್ ಅಶೋಕ್ ಅವರು ಕುಟುಕಿದ್ರು. ಕೇರಳ ವಿಧಾನಸಭಾ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ. ಏಪ್ರಿಲ್ 9ರಂದು ಒಂದೇ ಹಂತದಲ್ಲಿ ಚುನಾವಣೆ ನಡೆಯಲಿದ್ದು ಮೇ 4ಕ್ಕೆ ಫಲಿತಾಂಶ ಹೊರಬೀಳಲಿದೆ. ಈ ನಡುವೆ ರಾಜ್ಯ ಚುನಾವಣಾ ಆಯೋಗದಿಂದ ಭಾರಿ ಎಡವಟ್ಟಾಗಿದೆ. ಮುಖ್ಯ ಚುನಾವಣಾಧಿಕಾರಿ ಕಚೇರಿಯಿಂದ ವಿವಿಧ ರಾಜಕೀಯ ಪಕ್ಷಗಳಿಗೆ ಈಗ ಅಧಿಕೃತ ಪತ್ರವನ್ನ ಕಳಿಸಲಾಗಿತ್ತು. ಆ ಪತ್ರದಲ್ಲಿ ಬಿಜೆಪಿ ಕೇರಳ ಘಟಕದ ಸೀಲ್ ಕಂಡು ಬಂದಿದೆ. ಇದು ರಾಜಕೀಯ ವಿವಾದಕ್ಕೆ ಕಾರಣವಾಗಿದೆ. ಅಭ್ಯರ್ಥಿಗಳ ಕ್ರಿಮಿನಲ್ ಹಿನ್ನೆಲೆಗೆ ಸಂಬಂಧಿಸಿದಂತೆ ಕೇಳಲಾಗುವಂತಹ ಪ್ರಶ್ನೆಗಳ ಕುರಿತು ಮಾರ್ಚ್ 21ರಂದು ಎಲ್ಲಾ ರಾಜಕೀಯ ಪಾರ್ಟಿಗಳಿಗೆ ಪತ್ರವನ್ನ ಕಳುಹಿಸಲಾಗಿತ್ತು. ಅದರಲ್ಲಿ ಬಿಜೆಪಿ ಕೇರಳ ಘಟಕದ ಅಧಿಕೃತ ಸೀಲ್ ಇತ್ತು. ಬಿಜೆಪಿಯು ಚುನಾವಣಾ ಆಯೋಗ ತಮ್ಮ ಪಾರ್ಟಿಯನ್ನ ಶಕ್ತಿ ಕೇಂದ್ರದಂತೆ ನಿರ್ವಹಿಸ್ತಾ ಇದೆ ಅಂತ ಹಿಂದಿನಿಂದಲೂ ಕೂಡ ಆರೋಪ ಕೇಳಿ ಬಂದಿತ್ತು. ಈ ಘಟನೆಯಿಂದ ಈಗ ಆರೋಪಗಳಿಗೆ ಇನ್ನಷ್ಟು ಪುಷ್ಟಿ ಸಿಕ್ಕಿದೆ. ಚುನಾವಣಾ ಆಯೋಗವು ಮತ್ತದೇ ತಮ್ಮ ಹಿಂದಿನ ಶೈಲಿಯಲ್ಲಿ ಸ್ಪಷ್ಟನೆ ನೀಡಿದೆ ಅಂತ ಸಿಪಿಐಎಂ ಟ್ವೀಟ್ ಮೂಲಕ ಆಕ್ರೋಶವನ್ನ ಹೊರಹಾಕಿದೆ. ಇನ್ನು ಚುನಾವಣಾ ಆಯೋಗ ಬಿಜೆಪಿ ಕಚೇರಿಯಿಂದ ಕಾರ್ಯನಿರ್ವಹಿಸುತ್ತಿದೆಯಾ ಅಥವಾ ಚುನಾವಣಾ ಆಯೋಗದ ಲೆಟರ್ ಹೆಡ್ನಲ್ಲಿ ಈಗ ಬಿಜೆಪಿ ಪತ್ರ ಕಳಿಸಿದ್ಯಾ ಅಂತ ಕಾಂಗ್ರೆಸ್ ಪ್ರಶ್ನಿಸಿದೆ. ಇನ್ನು ಕೇರಳದ ಮುಖ್ಯ ಚುನಾವಣಾ ಆಯುಕ್ತರಾದಂತಹ ರತನ್ ಕೇಲ್ಕರ್ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇದೊಂದು ತಾಂತ್ರಿಕ ದೋಷ. ಬಿಜೆಪಿಯ ನಿಯೋಗವೊಂದು ಕೆಲ ಸ್ಪಷ್ಟನೆಗಳಿಗಾಗಿ ಈಗ ಚುನಾವಣಾ ಆಯೋಗದ ಕಚೇರಿಗೆ ಬಂದಿತ್ತು. ಆ ವೇಳೆ ಸಲ್ಲಿಸಿದಂತಹ ಮನವಿಯೊಂದಿಗೆ ಈ ಪತ್ರವು ಸೇರಿತ್ತು. ನಮ್ಮ ಅಧಿಕಾರಿಗಳು ತಪ್ಪಾಗಿ ಆ ಪತ್ರವನ್ನ ಎಲ್ಲಾ ಪಾರ್ಟಿಗಳಿಗೂ ಇಮೇಲ್ ಮಾಡಿದ್ದಾರೆ ಅಂತ ವಿವರಣೆಯನ್ನ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧ, ಅದರ ಜಾಗತಿಕ ಪರಿಣಾಮಗಳ ಬಗ್ಗೆ ನಿನ್ನೆಯಷ್ಟೇ ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಕಳವಳವನ್ನ ವ್ಯಕ್ತಪಡಿಸಿದ್ರು. ಎಲ್ಲರೂ ಒಗ್ಗಟ್ಟಾಗಿ ನಿಂತು ಯುದ್ಧವನ್ನ ನಿಲ್ಲಿಸಬೇಕು ಅಂತ ಕಾರ್ಯವನ್ನ ಕೊಟ್ಟಿದ್ರು. ಇಂದು ಕೂಡ ರಾಜ್ಯಸಭೆಯಲ್ಲಿ ಮೋದಿ ಮಾತನಾಡಿದ್ದು ಶಾಂತಿಯನ್ನ ಮರುಸ್ಥಾಪಿಸುವ ಗುರಿಯನ್ನ ಪುನರುಚ್ಚಾರವನ್ನ ಮಾಡಿದ್ದಾರೆ. ನಾವು ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಜೊತೆ ಸಂಪರ್ಕದಲ್ಲಿದ್ದೇವೆ. ನಾಗರಿಕರು, ಇಂಧನ ಮೂಲ ಸೌಕರ್ಯಗಳು, ವಿದ್ಯುತ್ ಸ್ಥಾವರಗಳ ಮೇಲಿನ ದಾಳಿಯನ್ನ ಭಾರತ ವಿರೋಧಿಸುತ್ತೆ. ಹಾರ್ಮುಜ್ ಜಲಸಂಧಿ ತೆರೆಯೋಕೆ ಕರೆಯನ್ನ ನೀಡಿದ್ದೇವೆ. ಹಡಗುಗಳ ಚಲನೆಯನ್ನ ಖಚಿತಪಡಿಸಿಕೊಳ್ಳೋಕೆ ಭಾರತ ನಿರಂತರ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಈ ಪ್ರದೇಶದ ಮೂಲಕ ಈಗ ಹೆಚ್ಚಿನ ಪ್ರಮಾಣದ ಕಚ್ಚಾ ತೈಲ ಮತ್ತು ರಸಗೊಬ್ಬರ ಸಾಗಣೆ ಸವಾಲಿನದ್ದಾಗಿದೆ. ಈ ಸರಕುಗಳು ಎಲ್ಲಿದ್ರೂ ಕೂಡ ಭಾರತವನ್ನ ಸುಲಭವಾಗಿ ತಲುಪುವಂತೆ ನೋಡಿಕೊಳ್ಳುವುದು ನಮ್ಮ ಗುರಿಯಾಗಿದೆ. ಹಾಗೂ ಗಲ್ಫ್ ದೇಶಗಳಲ್ಲಿ ಸಿಲುಕಿರುವಂತಹ ಭಾರತೀಯರ ಸುರಕ್ಷತೆ ನಮ್ಮ ಪ್ರಮುಖ ಆದ್ಯತೆಯಾಗಿದೆ. ಯುದ್ಧ ನಿಲ್ಲಿಸೋಕೆ ಈಗ ಸಂವಾದ ಮತ್ತು ರಾಜತಾಂತ್ರಿಕತೆಯೇ ಪರಿಹಾರವಾಗಿದೆ. ಈಗಾಗಲೇ ನಾನು ಪಶ್ಚಿಮ ಏಷ್ಯಾ ದೇಶಗಳ ಮುಖ್ಯಸ್ಥರೊಂದಿಗೆ 2 ಸುತ್ತಿನ ಮಾತುಕತೆಯನ್ನ ನಡೆಸಿದ್ದೇನೆ ಅಂತ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ 2026-27ನೇ ಆರ್ಥಿಕ ವರ್ಷದ 1,03,700 ಕೋಟಿ ಗಾತ್ರದ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಕಳೆದ ವರ್ಷ 1 ಲಕ್ಷ ಕೋಟಿ ಬಜೆಟ್ ಮಂಡಿಸಲಾಗಿತ್ತು. ಬಂಡವಾಳ ವೆಚ್ಚದಲ್ಲಿ ಕಳೆದ ವರ್ಷಕ್ಕಿಂತ 145% ಹೆಚ್ಚಳವಾಗಿದೆ. ಈ ವರ್ಷ 74,000 ಕೋಟಿ ತೆರಿಗೆ ಆದಾಯ ಬರುವಂತಹ ನಿರೀಕ್ಷೆ ಇದೆ. ಒಟ್ಟು ಖರ್ಚಿನಲ್ಲಿ 70.3% ಆದಾಯ ವೆಚ್ಚಕ್ಕೆ ಮತ್ತು 29.7% ಬಂಡವಾಳ ವೆಚ್ಚಕ್ಕೆ ಮೀಸಲಿಡಲಾಗಿದೆ. ಬಜೆಟ್ ಮಂಡನೆ ವೇಳೆ ಈಗ ವಿದ್ಯುತ್, ನೀರು, ರಸ್ತೆ, ಆರೋಗ್ಯ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಮಹತ್ವದ ಘೋಷಣೆಗಳನ್ನ ಮಾಡಿದ್ದಾರೆ. ವಿದ್ಯುತ್ ಪೂರೈಕೆಗಾಗಿ 3,942 ಕೋಟಿ, ದೆಹಲಿ ಜಲ ಮಂಡಳಿಗೆ 9,000 ಕೋಟಿ, ಅನಧಿಕೃತ ವಸಾಹತುಗಳ ಅಭಿವೃದ್ಧಿಗೆ 800 ಕೋಟಿ, ದೆಹಲಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆಗೆ 787 ಕೋಟಿ, ಆರೋಗ್ಯ ಸೇವೆಗಳನ್ನ ಬಲಪಡಿಸೋಕೆ 12,645 ಕೋಟಿ, ದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ಗೆ 11,666 ಕೋಟಿ ಹಂಚಿಕೆ ಮಾಡಲಾಗಿದೆ. ಇನ್ನು 9ನೇ ತರಗತಿ ಬಾಲಕಿಯರಿಗೆ ಉಚಿತ ಸೈಕಲ್ ಮತ್ತು 10ನೇ ತರಗತಿಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ಹಾಗೂ ಲಖಪತಿ ಬಿಟಿಯಾ ಯೋಜನೆಯನ್ನ ಘೋಷಿಸಲಾಗಿದೆ. ಇನ್ನು ಕರ್ನಾಟಕದ ಶಕ್ತಿ ಯೋಜನೆಯಂತೆ ಸಹೇಲಿ ಪಿಂಕ್ ಸ್ಮಾರ್ಟ್ ಕಾರ್ಡ್ ಯೋಜನೆಗಳನ್ನ ಈಗ ಸಿಎಂ ರೇಖಾ ಗುಪ್ತಾ ಅವರು ಘೋಷಿಸಿದ್ದಾರೆ. ಇನ್ನು ಈ ಬಜೆಟ್ ಅನ್ನ ಜನಸ್ನೇಹಿ ಬಜೆಟ್ ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬಿಗ್ ನ್ಯೂಸ್. ಮತ್ತೆ ಭೇಟಿಯಾಗೋಣ ನಾಳೆಯ ಬಿಗ್ ನ್ಯೂಸ್ ನಲ್ಲಿ.